ಇರ್ತಾರಲ್ಲ ಅವ್ರಿಗಂತೂ ಒಳ್ಳೆ ಸಿನಿಮಾ ಮಾತ್ರ ಇದಂತೂ ಫುಲ್ ಕನೆಕ್ಟ್ ಆಗುತ್ತೆ, ಸೂಪರ್ ಆಗಿದೆ ಫಿಲ್ಮ್. ಆದರೆ ಇದು ಮಾತ್ರ ಅದ್ಭುತವಾಗೈತೆ ಸಿನಿಮಾ ಮಾತ್ರ. ಒಂದು ಹುಡುಗಿನ ಎಷ್ಟು ಜೋಪಾನ ಮಾಡಬೇಕು ಅನ್ನೋದನ್ನ ನಮ್ಮ ಹೀರೋ ಸರ್ನ ನೋಡಿ ನಾವು ಕಲಿಬೇಕಾಗೈತೆ. ಪ್ರೀತಿನ ಅದೇ ರೀತಿ ಸಾಯೋವರೆಗೂ ಹೇಗೆ ನಮ್ಮ ನಂಬಿ ಬಂದವಳನ್ನ ನಾವೇ ಕಾಪಾಡ್ಕೋಬೇಕು ಅನ್ನೋದನ್ನ ಅದ್ಭುತವಾಗಿ ತೋರಿಸೋರೆ ಸರ್. ತುಂಬ ಚೆನ್ನಾಗೈತೆ. ಆಲ್ ದ ಬೆಸ್ಟ್, ಎಲ್ಲ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಅದ್ಭುತವಾಗಿದೆ ಅಣ್ಣ, ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಡೈರೆಕ್ಟ್ರು ಸಖತ್ತಾಗಿ ಬರ್ತಾರೆ, ಎಲ್ಲ ಫುಲ್ ಥ್ರಿಲ್ಲಿಂಗ್ ಆಗೈತೆ ಸಿನಿಮಾ ಮಾತ್ರ. ದಯವಿಟ್ಟು ಎಲ್ಲ ಬಂದು ನೋಡಿ. ಒಂದೊಂದು ಸೀನು ಅದ್ಭುತವಾಗೈತೆ, ಎಲ್ಲ ಥ್ರಿಲ್ಲಿಂಗು ಅಂದ್ರೆ ಥ್ರಿಲ್ಲಿಂಗು ಸರ್. ಅದ್ಭುತವಾಗಿದೆ, ಚೆನ್ನಾಗಿದೆ ಅಣ್ಣ. ಅಯ್ಯೋ ತುಂಬ ಫೀಲ್ ಆಗ್ತೈತೆ ಅಣ್ಣ. ಫಸ್ಟ್ ನಾನು ನಮ್ಮ ಹುಡುಗಿಗೆ ಫೋನ್ ಮಾಡಬೇಕು. ಓಕೆ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಮೂವಿ ನೋಡ್ಬೇಕಾದ್ರೆ ತುಂಬ ಎಮೋಷ್ನಲ್ ಆದೆ. ಒಂದು ಒಳ್ಳೆ ಮೂವಿ ಅನ್ಬೋದು. ರೀಸೆಂಟ್ ಟೈಮಲ್ಲಿ 2015 6 ತಿಂಗಳಿಗೂ ಮುಂಚೆ ಏನು ಹೇಳ್ತಿದ್ರು, ಯಾರು ಆಡಿಯನ್ಸ್ ಥಿಯೇಟ್ರ್ ಕಡೆ ಬರ್ತಿಲ್ಲ, ಒಂದು ಒಳ್ಳೆ ಕಂಟೆಂಟ್ ಮೂವಿ ಬರ್ತಿಲ್ಲ ಅಂತ ಇದ್ರು. ಒಳ್ಳೆ ಕಂಟೆಂಟ್ ಕೊಟ್ಟರೆ ಕನ್ನಡ ಜನತೆ ಯಾವ ಹೀರೋಗೂ ಹೊಸಬ್ರು ಹಳಬ್ರು ಒಳ್ಳೆ ಸ್ಟಾರ್ ಹೀರೋ ಸ್ಟಾರ್ ಡೈರೆಕ್ಟ್ರು ಅಂತ ಯಾವುದೂ ನೋಡಲ್ಲ. ಒಳ್ಳೆ ಕಂಟೆಂಟ್ ಇದ್ದು ಒಳ್ಳೆ ಚೆನ್ನಾಗಿ ಮೂವಿ ಮಾಡಿರೋ ನಿಜವಾಗ್ಲೂ ಒಂದು ಬ್ಲಾಕ್ ಬಸ್ಟರ್ ಮಾಡೇ ಮಾಡ್ತಾರೆ. 7 ಮಲೆ ಅಂತ ನಿಜವಾಗ್ಲೂ ಸಖತ್ತಾಗಿದೆ. ಒಳ್ಳೆ ಫ್ಯಾಮಿಲಿಯನ್ಸು ಬಂದು ನೋಡ್ಬೋದು, ಲೇಡೀಸು ಬಂದು ನೋಡ್ಬೋದು, ಲವರ್ಸು ಬಂದು ನೋಡ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ. ಹೀರೋಯಿನ್ ಅಂತೂ ಫಸ್ಟ್ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರೀತಿದ ಹುಡುಗಿಗೋಸ್ಕರ ಏನು ಬೇಕೋ ಮಾಡ್ಬೋದು, ಪ್ರಾಣ ಕೂಡ ಕೊಡ್ಬೋದು ಅನ್ನೋದು ಈ ಮೂವಿಯಿಂದ ನೋಡ್ಬೋದು. ಟ್ರೂ ಬೇಸ್ಡ್ ಸ್ಟೋರಿಯಿಂದ ತೊಗೊಂಡಿರೋದು ಇದು. ನಿಜವಾಗ್ಲೂ ಚೆನ್ನಾಗಿದೆ. ಪ್ರಿಯಾಂಕಾ ಮೇಡಮ್ ಅಂತೂ ಏನು ಹೇಳ್ತೀನಿ, ಅವ್ರದ್ದು ಫಸ್ಟ್ ಫಿಲ್ಮ್ ಅಂತ ಅನ್ಸೋದಿಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ. ಏನದು ಎಮೋಷ್ನಲ್ ಸೀನ್ಸ್ ಅಂತಲೂ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್. ತರುಣ್ ಸಿದ್ದಿರ್ಗೆ ತರುಣ್ ಸಿದ್ದಿ ನಮ್ಮ ಆಂಕರ್ ಅನುಶ್ರೀ ಮೇಡಮ್ ಹೇಳ್ತಾ ಇರ್ತಾರೆ, ಏನದು ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಅಂತ ತರುಣ್ ಸುಧೀರ್ಗೆ ಹೇಳ್ತಾ ಇರ್ತಾರೆ. ನಾನು ಅನ್ಕೋತಾ ಇದ್ದೆ, ಏನಪ್ಪ ಇವ್ರಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ ಅಂತ. ರಾಬರ್ಟ್ ಮೂವಿ ಇಷ್ಟ ಆಗಿತ್ತು, ಕಾಟಾರಿ ಏನು ಅಷ್ಟು ಇಷ್ಟ ಆಗಿರಲಿಲ್ಲ ನನಗೆ. ಆ್ಯಸ್ ಎ ಅಪ್ಪು ಫ್ಯಾನ್ ಆಗಿ ನಾನು ಹೇಳ್ತಿದ್ದೀನಿ, ನಾನು ಮ್ಯೂಚುವಲ್ ದರ್ಶನ್ ಅಭಿಮಾನಿನೇ. ಎಲ್ಲರ ಸಿನಿಮಾ, ಕಿಚ್ಚ ಸುದೀಪ್ ಸರ್ ಸಿನಿಮಾ, ಡಿ.ಬಾಸ್ ಸಿನಿಮಾ, ಇವಾಗ ಹೇಳ್ತಿದ್ದೀನಲ್ಲ ರಾಣಾ ಅವ್ರದ್ದು ಸೆಕೆಂಡ್ ಮೂವಿ, ಎಲ್ಲರದ್ದು ಸಿನಿಮಾಗೂ ಸಪೋರ್ಟ್ ಮಾಡ್ತೀನಿ. ನಮ್ಮ ಬಾಸ್ ಹೇಳ್ಕೊಟ್ಟಿದ್ದು ನಮ್ಗೆ ಇದೊಂದೇ. ಎಲ್ಲರಿಗೂ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಅಂತ ನಾನು ಇವತ್ತು ಅವ್ರನ್ನ ಒಪ್ಕೊತೀನಿ. ತರುಣ್ ಸುಧೀರ್ನ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ಕೂತ್ ನೋಡ್ಬೋದು, ಚೆನ್ನಾಗಿದೆ ಸರ್. ಸೂಪರ್ ಹಿಟ್ ಆಗಿದೆ. ಚೆನ್ನಾಗಿದೆ. ಲವ್ ಸ್ಟೋರಿ ಎಲ್ಲ, ಅಭಿ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಹೀರೋ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಸಾಂಗ್ಸು ಇಸ್ ವೆರಿ ಫುಡ್, ಲೊಕೇಶನ್ಸ್ ಎಲ್ಲ ಚೆನ್ನಾಗಿದೆ. ಮಹದೇಶ್ವರ ಬೆಟ್ಟ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ. ನೋಡೋವಂಥ ಕತೆ ತುಂಬ ಅಂದರೆ ಸೆಕೆಂಡ್ ಹಾಫಲ್ಲಂತೂ ಉಸಿರು ಬಿಗಿ ಹಿಡಿದು ನೋಡಿದ್ದೀನಿ. ನನಗೆ ಭಯ ಆಗಿದೆ ಸಿನಿಮಾ ನೋಡೋಕ್ಕೆ, ಅಷ್ಟು ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿ ಬಂದಿರೋವಂಥ ಸಿನಿಮಾ ಇದು. ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಪ್ರೋತ್ಸಾಹ ನೀಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋ ಅಂಥ ಪಿಕ್ಚರು. ಎಲ್ಲ ಪಿಕ್ಚರಲ್ಲೂ ಲವ್ ಸ್ಟೋರಿ ಅಂತ ಹೇಳಂತಂದರೆ ಒಬ್ಬರ ಮೇಲೆ ಒಬ್ಬರು ಬಿದ್ದು 25 ಸರ್ತಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿರಲೇ ಇರುತ್ತೆ. ಅಂದರೆ ಇದರಲ್ಲಿ ಲವ್ ಕೊನೆವರೆಗೂ ಹಿಂಗಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ ಸ್ಟೋರಿ. ಎಲ್ಲರೂ ಕೂತ್ಕೊಂಡು ನೋಡಿ, ಪ್ರೋತ್ಸಾಹ ಕೊಡಿ. ಶ್ರೀಮಂತರ ಮನೆ ಹುಡುಗಿ ಒಂದು ಬಡವ ಕುಟುಂಬ ಹುಡುಗನಿಗೆ ಲವ್ ಮಾಡಿ ಪ್ರಪೋಸ್ ಮಾಡಿ ಅವನಿಗೋಸ್ಕರ ಮನೆ ಬಿಟ್ಟು ಬಂದು ತುಂಬ 7 ಮಲೆ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಕಾಯ್ತಾ ಇರೋದು, ಅವ್ರು ಇನ್ನೇನು ಸಾಯ್ಸಕ್ಕೆ ಬರ್ತಾ ಇರೋದು ತುಂಬ ಚೆನ್ನಾಗಿದೆ. ಅದರಲ್ಲಂತೂ ಆ ಆ್ಯಂಬುಲೆನ್ಸಲ್ಲಿ ಲಾಸ್ಟಲ್ಲಿ ಆ್ಯಂಬುಲೆನ್ಸ್ ಸ್ಟಾರ್ಟೇ ಆಗಲ್ಲ, ನಮ್ಗೇನು ಆಗ್ಬಿಡ್ತೋ ಇವನು ಸತ್ತೋಗ್ಬಿಡ್ತಾನೋ ಹೀರೋ ಅಂತ ತುಂಬ ಭಯಪಟ್ಟಿದೆ. ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಆ್ಯಂಬುಲೆನ್ಸು. ಫುಲ್ ಖುಷಿ ಆಗೋಗ್ಬಿಡ್ತು, ಬದುಕ್ಬಿಟ್ಟ ಅಂತ. ಅಂದರೆ ಒಂಥರ ಏನಂತಾರೆ, ಬಡ್ರದು ಶ್ರೀಮಂತರ ಮನೆ ಲವ್ ಸ್ಟೋರಿನೇ ಬೇರೆ ಥರ ಇರುತ್ತೆ, ಈ ಬಡ್ರ ಮನೇಲಿ ಲವ್ ಸ್ಟೋರಿನೇ ಬೇರೆ ಥರ ಇರುತ್ತೆ. ಅದು ಶ್ರೀಮಂತರ ಹುಡುಗಿ ಒಂದು ಬಡ್ರ ಹುಡುಗನ ಲವ್ ಮಾಡಬೇಕು ಅಂದರೆ ತುಂಬ ಅವಳು ಯೋಚನೆ ಮಾಡಿ ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ನನ್ನನ್ನು ಅಂತ ನಂಬಿ ಅವಳು ಬಂದಿರ್ತಾಳೆ. ಅವನು ಸಹಿತನೂ ಚಿನ್ನು ಅಂದ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೋತಾನೆ ಅವಳನ್ನ. ಈ ಥರ ಲವ್ ಸ್ಟೋರಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಲೈಫಲ್ಲಿ ಎಲ್ರಿಗೂ ಈ ಥರ ಲವ್ ಸ್ಟೋರಿ ಸಿಗಲಿ ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು.